ನಮಸ್ಕಾರ ಸ್ನೇಹಿತರೆ, ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ. ಇಷ್ಟ ಅಂತ ಹೇಳಿ ಪಪ್ಪಾಯ ಹಣ್ಣನ್ನು ಹೆಚ್ಚು ತಿನ್ನಬಾರ್ದು. ತಿಂದರೆ ಏನೆಲ್ಲ ಸಮಸ್ಯೆ ಆಗುತ್ತೆ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಪಪ್ಪಾಯ ಅಥವಾ ಪರಂಗಿ ಹಣ್ಣುಗಳಲ್ಲಿ ಪೌಷ್ಟಿಕಾಂಶಗಳಿಗೆ ಯಾವುದೇ ಕೊರತೆ ಇರೋದಿಲ್ಲ. ಆದರೆ ಒಂದೇ ವೇಳೆ ಇದನ್ನೇ ನೆಪ ಮಾಡಿಕೊಂಡು ಹೆಚ್ಚಾಗಿ ತಿನ್ನಲು ಹೋದರೆ ಅವುಗಳಿಂದ ತೊಂದರೆ ಕೂಡ ತಪ್ಪಿದ್ದಲ್ಲ. ಉತ್ತಮ ಆರೋಗ್ಯಕ್ಕೆ ಪರಂಗಿ ಹಣ್ಣನ್ನು ಮಿತವಾಗಿ ಸೇವಿಸುವುದು ಒಳ್ಳೆಯದು. ಮಾರುಕಟ್ಟೆಯಲ್ಲಿ ಸಿಗುವ ವಿವಿಧ ಬಗೆಯ ಹಣ್ಣುಗಳಲ್ಲಿ ಪರಂಗಿ ಕೂಡ ಒಂದು. ಇದರಲ್ಲಿ ಪೌಷ್ಟಿಕಾಂಶಗಳ ಪ್ರಮಾಣ ಹೇರಳವಾಗಿ ಕಂಡುಬರುತ್ತದೆ. ಆಂಟಿ ಆಕ್ಸಿಡೆಂಟ್, ನಾರಿನ ಪ್ರಮಾಣ ಹಾಗೂ ವಿಟಮಿನ್ ಅಂಶಗಳು ಇದರಲ್ಲಿ ಹೇರಳವಾಗಿವೆ. ಒಟ್ಟಾರೆಯಾಗಿ ಸಮತೋಲನವಾದ ಆಹಾರ ಪದ್ಧತಿ ನಮ್ಮದಾಗಲು ಪರಂಗಿ ಹಣ್ಣು ಹೆಚ್ಚು ಸಹಾಯ ಮಾಡುತ್ತದೆ. ಆದರೆ ಪರಂಗಿ ಹಣ್ಣಿನ ಬಗ್ಗೆ ಜನರು ಎರಡೆರಡು ಮಾತುಗಳನ್ನು ಹೇಳುತ್ತಾರೆ. ಅಂದರೆ ಪರಂಗಿ ಹಣ್ಣು ತಿನ್ನುವುದರಿಂದ ಆರೋಗ್ಯಕ್ಕೆ ಅಡ್ಡ ಪರಿಣಾಮಗಳು ಎದುರಾಗುತ್ತವೆ, ಮುಖ್ಯವಾಗಿ ನಕಾರಾತ್ಮಕ ಪರಿಣಾಮಗಳು ಸಾಕಷ್ಟು ಕಂಡುಬರುತ್ತವೆ ಎಂದು ಹೇಳಲಾಗಿದೆ. ಹಾಗಂದರೆ ಪರಂಗಿ ಹಣ್ಣು ತಿನ್ನುವ ಪ್ರತಿಯೊಬ್ಬರಿಗೂ ಇದೇ ರೀತಿ ಆಗುತ್ತದೆ ಎಂದು ಹೇಳಲು ಬರೋದಿಲ್ಲ. ಪರಂಗಿ ಒಂದು ವೇಳೆ ಸರಿಯಾಗಿ ಹಣ್ಣಾಗದಿದ್ದರೆ ಅಂಥ ಹಣ್ಣನ್ನು ತಿನ್ನುವುದರಿಂದ ಆರೋಗ್ಯಕ್ಕೆ ತೊಂದರೆ ಎದುರಾಗುತ್ತದೆ. ಗರ್ಭಿಣಿ ಮಹಿಳೆಯರು ಪರಂಗಿ ಹಣ್ಣಿನಿಂದ ದೂರ ಉಳಿದರೆ ಒಳ್ಳೆಯದು ಎಂದು ಕೂಡ ಹೇಳ್ತಾರೆ. ಹೀಗಾಗಿ ಪರಂಗಿ ಹಣ್ಣು ಮಿತವಾಗಿ ಸೇವಿಸಿದರೆ ಪ್ರತಿಯೊಬ್ಬರಿಗೂ ಒಳ್ಳೆಯದು. ಒಂದು ವೇಳೆ ಮಿತಿಮೀರಿ ಪರಂಗಿ ಹಣ್ಣು ತಿನ್ನುವುದರಿಂದ ಏನಾಗುತ್ತದೆ ಎಂದು ಹೊಟ್ಟೆ ಕೆಟ್ಟು ಹೋಗುತ್ತೆ. ಪಪ್ಪಾಯ ಹಣ್ಣಿನಲ್ಲಿ ಫೈಬರ್ ಪ್ರಮಾಣ ಹೆಚ್ಚಾಗಿ ಸಿಗುತ್ತದೆ. ಇದು ಪ್ರೋಟೀನ್ ಅಂಶಗಳನ್ನು ಬ್ರೇಕ್ ಮಾಡಲು ಬಹಳ ಸಹಾಯ ಆಗುತ್ತದೆ. ಮಿತ ಪ್ರಮಾಣದಲ್ಲಿ ಸೇವನೆ ಮಾಡುವುದರಿಂದ ಇವುಗಳು ನಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ಹೆಚ್ಚು ಅನುಕೂಲಕರವಾಗಿರುತ್ತದೆ. ಆದರೆ ಹೆಚ್ಚಾಗಿ ಸೇವನೆ ಮಾಡಲು ಹೋದರೆ ಅದರಿಂದ ಹೊಟ್ಟೆ ಕೆಟ್ಟು ಹೋಗುವುದು, ಹೊಟ್ಟೆ ಉಬ್ಬರ ಅಥವಾ ಬೇದಿ ಸಮಸ್ಯೆ ಉಂಟಾಗುತ್ತದೆ. ಅತಿಯಾದ ನಾರಿನ ಪ್ರಮಾಣ ನಮ್ಮ ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ಕೆಟ್ಟ ಪ್ರಭಾವವನ್ನು ಬೀರುತ್ತದೆ. ಕೆಲವರಿಗೆ ಪಪ್ಪಾಯ ಹಣ್ಣು ಅಲರ್ಜಿ ತೊಂದರೆಗಳನ್ನು ಕೊಡುತ್ತದೆ. ಹೆಚ್ಚಿನ ಪ್ರಮಾಣದಲ್ಲಿ ಪಪ್ಪಾಯ ಹಣ್ಣು ಸೇವನೆ ಮಾಡುವುದರಿಂದ ಈ ರೀತಿ ಆಗುತ್ತದೆ. ಅಧ್ಯಯನಗಳು ಹೇಳುವಂತೆ ಪಪ್ಪಾಯ ಹಣ್ಣು ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ದೇಹ ಸೇರುವುದರಿಂದ ಉಸಿರಾಟ ವ್ಯವಸ್ಥೆಯ ತೊಂದರೆಗಳು ಎದುರಾಗುವ ಸಾಧ್ಯತೆ ಇರುತ್ತದೆ. ಕೆಲವರಿಗೆ ಪಪ್ಪಾಯ ಹಣ್ಣು ತಿನ್ನುವುದರಿಂದ ಚರ್ಮದ ಕೆರೆತ, ಚರ್ಮದ ಭಾಗದಲ್ಲಿ ಊತ ಅಥವಾ ಉಸಿರಾಟದ ತೊಂದರೆ ಎದುರಾಗುವ ಸಾಧ್ಯತೆ ಇರುತ್ತದೆ. ಪಪ್ಪಾಯ ಹಣ್ಣಿನಲ್ಲಿ ಕಂಡುಬರುವಂತಹ ಹಾಲು ಈ ತೊಂದರೆಗಳಿಗೆ ಕಾರಣವಾಗುತ್ತದೆ. ಬ್ಲಡ್ ಶುಗರ್ ಲೆವೆಲ್ ಕಡಿಮೆ ಮಾಡುತ್ತದೆ. ಪಪ್ಪಾಯ ಹಣ್ಣಿನಲ್ಲಿ ನಮ್ಮ ಬ್ಲಡ್ ಶುಗರ್ ಲೆವೆಲ್ ನಿಯಂತ್ರಣ ಮಾಡುವಂತಹ ನೈಸರ್ಗಿಕ ಅಂಶಗಳು ಹೇರಳವಾಗಿವೆ. ಸಕ್ಕರೆ ಕಾಯಿಲೆ ಇರುವವರಿಗೆ ಇದು ನಿಜವಾದ ವರದಾನವಾಗಿದೆ. ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಪಪ್ಪಾಯ ಹಣ್ಣು ಸೇವನೆ ಮಾಡುವುದರಿಂದ ನಮ್ಮ ಬ್ಲಡ್ ಶುಗರ್ ಲೆವೆಲ್ ಸಾಕಷ್ಟು ಕಡಿಮೆಯಾಗುತ್ತದೆ. ಇದು ಹೈಪೋಗ್ಲಿಸಿಮಿಯಾ ಸಮಸ್ಯೆಗೆ ಕಾರಣವಾಗುತ್ತದೆ. 2012ರಲ್ಲಿ ನಡೆದ ಒಂದು ಅಧ್ಯಯನ ಹೇಳುವ ಹಾಗೆ ಹೆಚ್ಚಾಗಿ ಸೇವಿಸುವ ಪರಂಗಿ ಹಣ್ಣು ನಮ್ಮ ಬ್ಲಡ್ ಶುಗರ್ ಲೆವೆಲನ್ನು ಸಾಕಷ್ಟು ಕಡಿಮೆ ಮಾಡಿದ ಬಗ್ಗೆ ಮಾಹಿತಿ ಸಿಕ್ಕಿದೆ. ಈಗಾಗಲೇ ಶುಗರ್ ಕಮ್ಮಿ ಮಾಡಿಕೊಳ್ಳಲು ಔಷಧಿ ತೆಗೆದುಕೊಳ್ಳುತ್ತಿರುವ ಜನರಿಗೆ ಇದು ಹೆಚ್ಚು ತೊಂದರೆಯಾಗುತ್ತದೆ. ಗರ್ಭಿಣಿ ಮಹಿಳೆಯರ ಮೇಲೆ ಪ್ರಭಾವ. ಅರ್ಧಂಬರ್ಧ ಹಣ್ಣಾಗಿರುವ ಪಪ್ಪಾಯ ಸೇವಿಸುವುದರಿಂದ ಅದರಲ್ಲಿರುವ ಹಾಲು ಮೂತ್ರವರ್ಧಕವಾಗಿ ಕೆಲಸ ಮಾಡುತ್ತದೆ. ಇದು ಗರ್ಭಾವಸ್ಥೆಯಲ್ಲಿ ಅತಿ ಹೆಚ್ಚು ತೊಂದರೆಗಳನ್ನು ಕೊಡಬಹುದಾದ ಸಾಧ್ಯತೆ ಇರುತ್ತದೆ. ಕೆಲವರಿಗೆ ಈ ಸಂದರ್ಭದಲ್ಲಿ ಅಬಾರ್ಷನ್ ಆಗುವ ಸಾಧ್ಯತೆ ಕೂಡ ಇರುತ್ತದೆ. ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಸಿನ್ ತನ್ನ ಅಧ್ಯಯನದಲ್ಲಿ ಹೇಳಿರುವ ಹಾಗೆ ಪರಂಗಿಕಾಯಿ ತಿನ್ನುವುದು ಆರೋಗ್ಯಕ್ಕೆ ತುಂಬ ಡೇಂಜರ್. ಹೀಗಾಗಿ ಸಂಪೂರ್ಣವಾಗಿ ಹಣ್ಣಾದ ಪರಂಗಿ ಮಿತ ಪ್ರಮಾಣದಲ್ಲಿ ಸೇವಿಸುವುದು ಆರೋಗ್ಯಕ್ಕೆ ಅಷ್ಟೇನು ತೊಂದರೆಗಳನ್ನು ಕೊಡುವುದಿಲ್ಲ. ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಪರಂಗಿ ಹಣ್ಣು ಸೇವಿಸುವುದು ಸೂಕ್ಷ್ಮ ಗರ್ಭಾವಸ್ಥೆ ಒಳಗೊಂಡಿರುವ ಮಹಿಳೆಯರಿಗೆ ತೊಂದರೆ ಉಂಟು ಮಾಡುವ ಸಾಧ್ಯತೆ ಇರುತ್ತದೆ. ಔಷಧಿಗಳ ಮೇಲೆ ಪ್ರಭಾವ ಹೇಗೆ ಬೀರುತ್ತದೆ? ಯಾರು ಈಗಾಗಲೇ ರಕ್ತವನ್ನು ತೆಳ್ಳಗೆ ಮಾಡುವ ಔಷಧಿಗಳನ್ನು ತೆಗೆದುಕೊಳ್ತಿರ್ತಾರೋ, ಅಂದರೆ ಸಕ್ಕರೆ ಕಾಯಿಲೆಯನ್ನು ಕಂಟ್ರೋಲ್ ಮಾಡುವ ಔಷಧಿಗಳನ್ನು ತೆಗೆದುಕೊಳ್ತಿರ್ತಾರೆ, ಅಂಥವರು ಪಪ್ಪಾಯ ಹಣ್ಣು ಸೇರಿಸುವುದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ಹೆಚ್ಚಾಗಿ ಪಪ್ಪಾಯ ಹಣ್ಣು ತಿನ್ನುವುದರಿಂದ ಔಷಧಿಗಳ ಮೇಲೆ ನಕಾರಾತ್ಮಕ ಪ್ರಭಾವ ಬೀರಿ ಅತಿಯಾದ ರಕ್ತಸ್ರಾವ ಅಥವಾ ಬ್ಲಡ್ ಶುಗರ್ ಲೆವೆಲ್ ಹೆಚ್ಚು ಕುಸಿತ ಕಾಣುವಂತೆ ಅಡ್ಡ ಪರಿಣಾಮ ಉಂಟು ಮಾಡುತ್ತದೆ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.